ಕಿಡ್ನಾಪ್ ಮಾಡಿ ಸುಲಿಗೆ ಮಾಡಲಾಗಿದೆ. ನಿನ್ನ ನೋಡ್ಬೇಕು ಬಾ ಅಂತ ಕರೆಸಿ ಕಿಡ್ನಾಪ್ ಮಾಡಿದ್ದಾಳೆ ಪ್ರಿಯತಮೆ. ಪ್ರಿಯತಮೆಯಿಂದಲೇ ಪ್ರಿಯಕರ ಕಿಡ್ನಾಪ್ ಆಗಿದ್ದಾನೆ. ನಿನ್ನ ನೋಡ್ಬೇಕು ಬಾ ಅಂತ ಕರೆಸಿ ಪ್ರಿಯತಮೆಯಿಂದಲೇ ಪ್ರಿಯಕರನ ಕಿಡ್ನಾಪ್ ಆಗಿರುವಂತದ್ದು, 5 ಲಕ್ಷ ಸುಲಿಗೆ ಮಾಡಿರುವಂತದ್ದು. ಬೆಂಗಳೂರಿನ ಪೊಲೀಸರಿಂದ ಖತರ್ನಾಕ್ ಗ್ಯಾಂಗ್ ಅನ್ನ ಬಂಧಿಸಲಾಗಿದೆ. ಹಳೆ ಲವರ್ ಮತ್ತೆ ಮೀಟ್ ಆಗೋಣ ಅಂದ್ರೆ ಹುಷಾರಾಗಿರ್ಬೇಕು ನೀವು. ನಂಬಿ ಹೋದವನ ಕತೆ ಏನಾಯ್ತು ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳಬಹುದು. ಹಳೆ ಪ್ರೀತಿ ಮೀಟ್ ಮಾಡೋಣ ಬಾ ಅಂದ್ರೆ ಯಾವುದಕ್ಕೂ ನೀವೆಲ್ಲ ಹುಷಾರಾಗಿರಿ. ಮಾಜಿ ಪ್ರಿಯತಮೆ ಕರೆದಳು ಅಂತ ಓಡೋಡಿ ಹೋದವನಿಗೆ ಏನಾಯ್ತು ಅನ್ನುವಂಥದ್ದನ್ನ ನೀವೇ ನೋಡಿ. 5 ಲಕ್ಷ ರೂಪಾಯಿ ಆತನನ್ನ ಕಿಡ್ನಾಪ್ ಮಾಡಿ 5 ಲಕ್ಷ ರೂಪಾಯಿ ಆತನಿಂದ ವಸೂಲಿ ಮಾಡಿರುವಂಥದ್ದು. ಸೊ ಪ್ರಮುಖವಾಗಿ ಪ್ರಿಯತಮೆಯಿಂದಲೇ ಪ್ರಿಯಕರನ ಕಿಡ್ನಾಪ್. ಪ್ರಿಯತಮೆಯನ್ನ ಮೀಟ್ ಮಾಡೋಕೆ ಬಂದಿದ್ದವನ್ನ ಕಿಡ್ನಾಪ್ ಮಾಡಿ ಸುಲಿಗೆ ಮಾಡಿ ಸಿನಿಮೀಯ ರೀತಿಯಲ್ಲಿ ತಗಲಾಕೊಂಡಿರುವಂತಹ ಘಟನೆ ಬೆಂಗಳೂರಿನ ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಪ್ರಿಯತಮೆಯೇ ಸುಲಿಗೆಯ ಹಿಂದಿನ ಕಿಂಗ್ ಪಿನ್ ಅಂತ ತಿಳಿದು ಪ್ರಿಯಕರ ಬೆಚ್ಚಿ ಬಿದ್ದಿದ್ದಾನೆ. ಪ್ರಿಯತಮೆ ಸ್ಕೆಚ್ ಹಾಕಿದ್ದು ಹೇಗೆ ಅಂತ ಒಂದೇ ನೋಡೋದಾದ್ರೆ, ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಶಿವ ಮತ್ತು ಮೌನಿಕಾ, ಆಕೆ ಹೆಸರು ಮೌನಿಕಾ, ಇಬ್ಬರು ಪರಸ್ಪರ ಪ್ರೀತಿಸ್ತಾ ಇರ್ತಾರೆ. ಎಲ್ಲವೂ ಕೂಡ ಚೆನ್ನಾಗಿತ್ತು. ಹೀಗಿರುವಾಗ ಶಿವನಿಗೆ ಕರೆ ಮಾಡಿ, ನನ್ನ ಸ್ನೇಹಿತರು ನಿನ್ನ ನೋಡ್ಬೇಕಂತೆ, ನಿನ್ನ ಹತ್ರ ಇರುವಂತ ಚಿನ್ನಾಭರಣ ಹಾಕೊಂಡು ಇನೋವಾ ಕಾರ್ನಲ್ಲಿ ಬಾ ಅಂತ ಫೋನ್ ಮಾಡಿದಾಳೆ ಮೌನಿಕಾ. ಮಾತು ನಂಬಿದಂತಹ ಪ್ರಿಯಕರ 60 ಗ್ರಾಂ ಚಿನ್ನಾಭರಣ ಜೊತೆಗೆ ಇನೋವಾ ಕಾರ್ನಲ್ಲಿ ಬಂದಿದ್ದಾನೆ. ಈ ವೇಳೆ ಮೋನಿಕಾ ಅಂಡ್ ಗ್ಯಾಂಗ್ ಶಿವನನ್ನ ಕಿಡ್ನಾಪ್ ಮಾಡಿ ಮೈ ಮೇಲಿದ್ದ ಚಿನ್ನಾಭರಣವನ್ನ ದೋಚಿ 10 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಆದ್ರೆ ಪ್ರಿಯತಮೆ ಶಿವನಿಗೆ 5 ಲಕ್ಷ ರೂಪಾಯಿ ಕೊಡೋಕೆ ಒಪ್ಪಿಸಿದ್ಲಂತೆ. ಎಟಿಎಂ ಕಾರ್ಡ್ ಬೆಂಗಳೂರಿನ ಮೆಜೆಸ್ಟಿಕ್ ಅಡ್ರೆಸ್ಗೆ ಕೊರಿಯರ್ ಮಾಡಿಸಿಕೊಂಡು ಕೋರಮಂಗಲಕ್ಕೆ ಹಣ ಡ್ರಾ ಮಾಡ್ಕೊಳ್ಳಕ್ಕೆ ಬಂದಿದ್ರು. ಆದ್ರೆ ಕೋರಮಂಗಲದ ಎಟಿಎಂ ನಲ್ಲಿ ಹಣ ಡ್ರಾ ಮಾಡುವ ವೇಳೆ ಆರೋಪಿಗಳ ಮಧ್ಯೆ ಗಲಾಟೆ ನಡೆದಿದೆ. ಇದೇ ವೇಳೆ ರೌಂಡ್ ನಲ್ಲಿದ್ದಂತಹ ಪಿಎಸ್ಐ ಮಾದೇಶ್ ಅನುಮಾನಗೊಂಡು ವಿಚಾರಣೆಯನ್ನು ನಡೆಸಿದಾಗ ಕಿಡ್ನಾಪ್ ಮತ್ತು ಸುಲಿಗೆ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಿಯತಮೆ ಮೋನಿಕಾಳೆ ಕಿಂಗ್ ಪಿನ್ ಅನ್ನೋದು ಕೇಳಿ ಪ್ರಿಯಕರ ಶಿವ ಶಾಕ್ ಆಗಿದ್ದಾನೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಕೋರಮಂಗಲ ಪೊಲೀಸರು ಆರೋಪಿಗಳಾದಂತಹ ಮೋನಿಕಾ, ಹರೀಶ್, ಹರಿಕೃಷ್ಣ, ನರೇಶ್, ರಾಜ್ಕುಮಾರ್, ನರಸಿಂಹ, ಅಂಜನಿಲ್ ಇವರನ್ನ ಬಂಧಿಸಲಾಗಿದೆ. ಬಂಧಿತ 7 ಮಂದಿಯು ಆಂಧ್ರದ ನೆಲ್ಲೂರು ಮೂಲದವರಂತ ತಿಳಿದು ಬಂದಿದೆ. ಸೌತ್ ಈಸ್ಟ್ ಡಿಸಿಪಿ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಪ್ರಕರಣದ ಕುರಿತು ಯುವತಿ ಸೇರಿ 7 ಆರೋಪಿಗಳ ಬಂಧನ ಆಗಿದೆ. 7 ಜನ ಆರೋಪಿಗಳಲ್ಲಿ 2 ಮೇಲೆ 5ಕ್ಕೂ ಹೆಚ್ಚು ಪ್ರಕರಣಗಳಿವೆ. ದೂರುದಾರ ಆರೋಪಿ ಯುವತಿಗೆ 3 ರಿಂದ 4 ವರ್ಷದಿಂದ ಪರಿಚಯವಾಗಿದ್ದು ನೆಲ್ಲೂರಿನಲ್ಲಿ ಮೆಡಿಕಲ್ ಶಾಪ್ ಅನ್ನ ನಡೆಸ್ತಾ ಇದ್ದ. ಕೋರಮಂಗಲ ಎಸ್ಐ ರಾತ್ರಿ ರೌಂಡ್ ನಲ್ಲಿದ್ದಂತಹ ಸಂದರ್ಭದಲ್ಲಿ ಎಟಿಎಂ ಬಳಿ ಆರೋಪಿಗಳ ನಡುವೆ ಗಲಾಟೆ ನಡೆದಿದೆ. 3 ಜನ ಕಿತ್ತಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಅದನ್ನ ಗಮನಿಸಿದ್ದಾರೆ. ಸಂದೇಹ ಬಂದು ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದಾರೆ. ವಿಚಾರಣೆ ಮಾಡಿದಾಗ ಕಿಡ್ನಾಪ್ ಆಗಿರೋದು ಬೆಳಕಿಗೆ ಬಂದಿದೆ. ಹಣ ಡ್ರಾ ಮಾಡ್ತಾ ಇರೋದು ಸುಲಿಗೆ ಹಣ ತಿಳಿದು ಬಂದಿರುವಂತಹ ಹಿನ್ನೆಲೆಯಲ್ಲಿ ಆರೋಪಿ ಮೋನಿಕಾ ಅವಳೇ ಶಿವನನ್ನ ಆಂಧ್ರದಿಂದ ಹಿಂದೂಪುರದ ಬಳಿ ಪೆನುಕೊಂಡ ಪಾವಗಡ ಹತ್ರ ಕರೆದುಕೊಂಡು ಬಂದು